ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ಐಟಮ್ ಡೆಲಿವರಿ ಕೊಡೋಕೆ ಹೋಗಿದಾಗ ನನಗೆ ಹೆಂಗೆ ಚೆಕ್ಕಿಂಗ್ ಎಲ್ಲ ಆದಮೇಲೆ ಆ ಒಂದು ವಿಡಿಯೋ ನೋಡಿದ್ರಿ. ಸೊ ಇವತ್ತು ನೋಡಬೇಕು, ಓಟ್ ಹಾಕ್ಬಿಟ್ಟು ನಾವು ಬೆಳಗ್ಗೆ ನೋಡಿ ಓಟ್ ಹಾಕಿದ್ದೀನಿ ನಾನು. ಆಮೇಲೆ ಎಲ್ಲ ಏನು ಬೇಡಿ ಓಟ್ ಹಾಕ್ಬಿಟ್ಟು ನೀವು ಎಲ್ಲ ಬೆಳಗ್ಗೆ ಟ್ರಿಪ್ ಹೋಗ್ತಾ ಇದ್ದೀರಾ. ಸೊ ಎಲ್ಲರೂ ಹಾಕಿದ್ದಾರೆ. ಏನು ಅಂದರೆ ಇವತ್ತು ವಿಶೇಷ, ನನ್ನ ಮಗಳಿಗೆ ರಜಾ ಇತ್ತು ಮತ್ತು ಆಲ್ರೆಡಿ ಟ್ರಿಪ್ ಎಲ್ಲ ಓಡಿಸಿದ್ದೆ. ಸೊ ಈ ಬಿಡುವಿನಲ್ಲಿ ಒಂದು GRS ಫ್ಯಾಂಟಸಿ ಪಾರ್ಕ್ ಹೋಗೋಣ ಅಂತ. ಸೊ ತುಂಬ ಚೆನ್ನಾಗಿದೆ ಅಂತೆ, ನಮ್ಮ ಮಿಂಚು ಹೇಳಿದ್ಲು. ಸಕ್ಕತ್ತಾಗಿದೆ ಗೇಮ್ಸ್ಗಳು, ಮತ್ತು ಅಲ್ಲಿ ತುಂಬ ವೆರೈಟೀಸ್ ಗೇಮ್ಸು, ಅಡ್ವೆಂಚರ್ ಗೇಮ್ಸ್ ಎಲ್ಲ ಇದೆ ಅಂತೆ, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ಹೋಗಿದ್ದೀವಿ. ಆದರೆ ಮಜಾ ನೋಡಿ ಹೆಂಗಿದೆ ಅಂತ. ಎಲ್ಲ ಓಟ್ ಹಾಕ್ಬಿಟ್ಟು ಜೈ ಅಂತ ಬೆಳಗ್ಗೆನೆ ಹೈವೇಗೆ ಇಳಿದ್ಬಿಟ್ಟವ್ರೆ. 3 ದಿವಸ ರಜಾ. ಆ್ಯಕ್ಚುಲಿ ಏನು ಅಂದರೆ 3 ದಿವಸ ಕಂಟಿನ್ಯೂಸ್ ರಜಾ. ಒಂದು ಕಂಟಿನ್ಯೂಸ್ ರಜಾ ಏನಕ್ಕೆ ಅಂದರೆ ಓಟಿಗೆ ಅಂತ ಒಂದು ದಿವಸ ರಜಾ ಕೊಟ್ಟಿದ್ದಾರೆ. ಬಟ್ ಓಟ್ ಹಾಕ್ಬಿಟ್ಟು ಹೋಗಿ ಅಂತಿದ್ದಾರೆ. ಸ್ವಲ್ಪ ಜನ ಓಟ್ ಹಾಕಿದಾರೋ ಇಲ್ಲ ಓಟ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ಸೊ ನಾನು ಅನ್ಕೊಂಡಿದ್ದೀನಿ ಎಲ್ಲ ಓಟ್ ಹಾಕ್ಬಿಟ್ಟು ಹೋಗ್ತಾವ್ರೆ ಅನ್ಕೊಂಡಿದ್ದೀನಿ. ಸೊ ಒಬ್ಬೊಬ್ರು ತಲೆ ಕೆಡ್ಸ್ಕೊಳ್ಳೋ, ಅಯ್ಯೋ ಬಿಡುಗರು ಯಾರೋ ಗೆಲ್ತಾರೆ ನಮ್ಗೇನಕ್ಕೆ ಅಂದ್ಬಿಟ್ಟು ಜಾಲಿ ಮಾಡೋಣ ಟ್ರಿಪ್ಪು ಅಂತಲೂ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ನೋಡ್ಬೋದು, ತೋರಿಸ್ತೀನಿ ಯಾವ ಮಟ್ಟ ಟ್ರಾಫಿಕ್ ಇದೆ ಅಂತ. ಬಾ. ಸೊ ಮೈಸೂರು ರೋಡಲ್ಲಿ ಫುಲ್ಲು ಹೆವಿ ಟ್ರಾಫಿಕ್ಕು. ಏನು ಮಾಡೋದು, ನಾವು ಹೋಗ್ಬೇಕು GRS ಫ್ಯಾಂಟಸಿ ಪಾರ್ಕು. ಅಲ್ಲಿ ಟೈಮ್ ಬಂದು 8:48, 10 ಗಂಟೆ ಅಷ್ಟಕ್ಕೆ ಇರಬೇಕು. ಮತ್ತು ಸೀಕೆನೂ ಬರ್ತಾವನೆ, ಅಲ್ಲಿ ಮೋಸ್ಟ್ಲಿ ಮುಂದೆ ಇರಬೇಕು. ನೋಡೋಣ, ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನೀವು ಓಟ್ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಕರ್ತವ್ಯ ನಾವು ಮಾಡೋಣ, ಮಿಕ್ಕಿದ್ದೆಲ್ಲ ಹಿಂಗೆ ಏನಂತಾರೆ ಹೇಳಿ, ನಮ್ಮ ಕೆಲಸ ನಾವು ಮಾಡೋಣ, ಮಿಕ್ಕಿದ್ದು ದೇವ್ರು ನೋಡ್ಕೋತಾರೆ ಅನ್ನಂಗೆ. ಓಟ್ ಹಾಕೋಣ, ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ಅವ್ರಿಗೆ ಸೇರಿದ್ದು. ನೀನು ಯಾರು ಓಟ್ ಹಾಕ್ತೇವೆ? ನಾನು BJPಗೆ ಓಟ್ ಹಾಕಿದ್ದು. ಇವಳು BJPಗೆ ಹಾಕಿರೋದು. ಅವಳು BJPಗೆ ಹಾಕಿಲ್ಲ ಅಂದರೆ ನಾನು ಮನೆಗೆ ಸೇರಿಸಲ್ಲ. ಸೊ ಹಂಗಲ್ಲ, ನಮಗೇನಿಲ್ಲ, ದೇಶದ ಭದ್ರತೆ ಮತ್ತು ದೇಶ ಮುಖ್ಯ ನಮಗೆ. ಆಮೇಲೆ ಹೌದಾ, ಯಾವಾಗಿಂದ ಸ್ಟಾರ್ಟ್ ಮಾಡಿದೆ? ಎಷ್ಟು ಸಲ ಓಟ್ ಹಾಕಿದೆ? ಇವ್ರು ಬಂದು ನಮ್ಮ ವೈಫ್ ಅವ್ರ ಫ್ರೆಂಡು ಅಮೃತ ಅಂತ. ನಮಗೂ ಅವಾಗಿದ್ದ ಫ್ರೆಂಡೇ, ಬಟ್ ಅವ್ರ ಮಗನೂ ಬಂದಿದ್ದಾನೆ. ಯಾವಾಗಲೂ ಅವ್ರವ್ರ ಫ್ರೆಂಡ್ಸೇ ಹೋಗೋರು. ಸೊ ಅವ್ರ ಕ್ಲೋಸ್ ಫ್ರೆಂಡ್ಸ್, ಆಪ್ತ ಮಿತ್ರರು ಇವರೆಲ್ಲ ಅಷ್ಟೇ. ಸೊ GRS ಫ್ಯಾಂಟಸಿ ಪಾರ್ಕಿಗೆ ಎಂಟ್ರಿ ಅದು. ಸೊ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ. ಸೊ ಇವತ್ತು ಓಟ್ ಡೇ ಇರೋದ್ರಿಂದ ಸೊ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸಖತ್ತು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ರು ತುಂಬ ಜನ. ಆಲ್ರೆಡಿ 11 o'clock ಅಲ್ವಾ, ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ. ಯಾಕಂದರೆ 3 days ವೆಕೇಷನ್ಸ್ ಇರೋದ್ರಿಂದ ಇವತ್ತು ತುಂಬಿ ಇರುತ್ತೆ. ನೋಡೋಣ ಹೆಂಗಿರುತ್ತೆ ಗೇಮ್ಸು, ವಾಟರ್ ಆ್ಯಕ್ಟಿವಿಟೀಸು, ಅಡ್ವೆಂಚರ್ ಎಲ್ಲ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಬರ್ತಾ ಇರೋದು. ವಂಡರ್ಲಾಗೆ ಹೋಗಿದ್ದೆ. ಸೊ GRS ಸೊ ಸಖತ್ ತುಂಬ ಆ್ಯಕ್ಚುಲಿ ವಂಡರ್ಲಾಗಿಂತ ಹಳೇದಿತ್ತು GRS. ನೋಡೋಣ ಹೇಗಿರುತ್ತೆ. ಟೀಕೆರು ಬಂದ್ಬಿಟ್ಟವ್ರು ಆಲ್ರೆಡಿ ಮುಂಚೆನೇ. ಎಷ್ಟು ಏಜ್ ನಿಮಗೆ? ಹೊಸ ಏಜು ಗೊತ್ತಿಲ್ಲ. ಗೊತ್ತಿಲ್ಲ, ಹೊಸ ಏಜು ನನಗೂ ಗೊತ್ತಿಲ್ಲ. ಎಲ್ಲಿ ಅವನೆಲ್ಲಿ ಇಷ್ಟ ಎಲ್ಲ ಬಂದವ್ರೆ? ಎಲ್ಲಿ ನಿಮ್ಮ ಫ್ಯಾಮಿಲಿ? ಅಲ್ಲಿ ಅವ್ನು ಇಟ್ಕೊಳ್ಳೋದೇ ಕಷ್ಟ ಇಲ್ಲ. ಅವನೇ ಎಲ್ಲಿ? ಇವನು ಜೋಲಿ ಜೂಲಿ ಅವರು ಹೋಗಿದ್ದಾರೆ. ಸೊ ಟಿಕೆಟ್ಸ್ ಎಲ್ಲ ಪ್ರೊಸೆಸಿಂಗ್ ಮುಗಿಸ್ಕೊಂಡು ಟಿಕೆಟ್ಗಳ ಪರ್ಚೇಸ್ ಮಾಡ್ಕೊಂಡು ಈಗ ನಾವು ಫಸ್ಟು ಇಲ್ಲಿ ಏನು ಅಂದರೆ ಟೋಟಲಾಗಿ ಸ್ನೋ ಪಾರ್ಕು ಮತ್ತು ಅಪ್ ಆ್ಯಂಡ್ ಡೌನು ಮತ್ತು ಡ್ರೈ ಗೇಮ್ಸು, ವಾಟರ್ ಗೇಮ್ಸು, ಇಷ್ಟು ಗೇಮ್ಸ್ ಇದೆ. ಸೊ ಇಷ್ಟು ಗೇಮ್ಸಲ್ಲಿ ಫಸ್ಟು ನಾವು ಬಿಸಿಲು ಜಾಸ್ತಿ ಇರೋದ್ರಿಂದ ಫಸ್ಟು ಸ್ನೋ ಪಾರ್ಕ್ ಹೋಗೋಣ ಅಂತ. ನಮ್ಮ ಸಣ್ಣ ಲಕ್ಸ್ ಅವರು ಬಂದಿದ್ದಾರೆ, ಫೇಮಸ್ಸು ತಮಿಳ್ ಯೂಟ್ಯೂಬರ್ ಇವರು. ಇವರು ತಮಿಳಲ್ಲಿ ಫೇಮಸ್, ಇವರು ಕರ್ನಾಟಕದಲ್ಲಿ ಫೇಮಸ್ ಆಗಿಲ್ಲ ಇವರು. ಇವತ್ತು ಜೂಲಿ ಬಂದಿದ್ದಾರೆ ನೋಡಿ, ನಮ್ಮ ಜೂಲಿನೂ ಬಂದಿದ್ದಾರೆ. ನಿನ್ನ ಹತ್ರ ಇದೆಯಲ್ಲ? ನಿನ್ನ ಹತ್ರ ಯಾವುದು? ಓಕ್ಲಿ ಹೆಸರಲ್ಲಿ ಏನಿರಲ್ಲ ಕಣೋ. ನೀನು ನಿನ್ನ ಮನಸ್ಸು, ನಿನ್ನ ಮುಖ ಚೆನ್ನಾಗಿತ್ತು ಅಂದರೆ ಎಲ್ಲ ಚೆನ್ನಾಗಿ ಅಷ್ಟೇ. ಸೊ ಇದು ಬ್ರ್ಯಾಂಡ್ ಗಿಂಡ್ ಎಲ್ಲ ವಸ್ತಿಲ್ಲ ನೋಡಿ. ಸರಿ ಕೊಡಿ, ಬ್ರ್ಯಾಂಡ್ ಜೊತೆ ಏನೋ ಬಳೆಯದಾಗಿದೆ. ವಿಷ್ಣುಂಗೆ ಬೇಗ ಮದುವೆ ಮಾಡಿ. ಈಟರ್ ಓಡಾಡ್ತಾರೆ, ಅದಕ್ಕೆ ಸ್ನೋ ಪಾರ್ಕ್ ಕರ್ಕೊಂಡ್ಬಂದಿದ್ದೀವಿ. ತಂಪ್ ಮಾಡ್ಕೊಳ್ಳೋ. ಸ್ನೋ ಪಾರ್ಕಲ್ಲಿ ಹುಷಾರು, ಏನೋ ಮಾಡಬೇಡ, ಹುಷಾರಾಗಿ ನೋಡ್ಕೊಳ್ಳೋ, ಓಕೆನಾ? ಸೊ ಇಲ್ಲಿ ಬಂದು ಬ್ಯಾಗ್ ಕಲೆಕ್ಟ್ ಮಾಡ್ಕೊ. ಇದು ಜಾಕೆಟ್ಸ್ಗಳು ಕಲೆಕ್ಟ್ ಮಾಡ್ಕೋಬೇಕು. ಸ್ನೋ ಪಾರ್ಕ್ ಎಂಟ್ರಿ ಇದು. ಸೊ ಸ್ನೋ ಪಾರ್ಕಲ್ಲಿ ಏನು ಅಂದರೆ
ಸಾಕ್ಸ್ ಹಾಕ್ಕೊಂಡೇ ಹೋಗಬೇಕು. ಇನ್ ಕೇಸ್ ಸಾಕ್ಸ್ ತಂದಿಲ್ಲ ಅಂದರೆ ಸೊ ನೀವು ಇಲ್ಲಿ 50 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕು. ಸೊ ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ಯಾರೋ JRS ಬರ್ತೀವಿ ಅಂದರೆ ಸಾಕ್ಸ್ ಹಾಕೊಂಡ್ಬಂದ್ಬಿಡಿ, ಇಲ್ಲಾಂದರೆ ಸಾಕ್ಸ್ ಪೇರ್ ಇಟ್ಕೊಂಡಿರಿ. ಸೊ ಯೂಸ್ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ನೋ ಪಾರ್ಕಲ್ಲಿ ಬಿಡಲ್ಲ, ಎಂಟ್ರಿ ಇಲ್ಲ. ತೊಗೊಳ್ಳೆ ಇದು ಇವನ್ನ ಲಡಾಖ್ ಬರೋ ಒಂದೇ ಲೋ ಬಡ್ಜೆಟ್ ಲಡಾಖ್ ಇಲ್ಲೇ ಆಗೋಗುತ್ತೆ ಅಂತವ್ರೆ. ಲೋ ಬಡ್ಜೆಟ್ ಲಡಾಖು ಬನ್ನಿ JRS 26 ಪಾರ್ಕ್. ಸೊ ಎಲ್ಲರೂ ಜಾಕೆಟ್ಸು ಮತ್ತು ಬೂಟ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಸೊ ಏನಕ್ಕೆ ಅಂದರೆ ಸ್ನೋ ಪಾರ್ಕಲ್ಲಿ ಫುಲ್ಲು -12 ಡಿಗ್ರಿ ತನಕ ಇರುತ್ತಂತೆ. ಸೊ ಅದಕ್ಕೆ ಸೊ ಈ ಒಂದು ಜಾಕೆಟು ಮತ್ತು ಶೂಸು. ಸೊ ಯಾಕಂದರೆ ಐಸ್ ಮೇಲೆ ಹಿಡಿಬೇಕಲ್ಲ. ನೀನು ರೆಡಿ ಇದೆಲ್ಲ ನೋಡಿ. ತೋಟಕ್ಕೆ ಹೋಗಂಗಿದ್ದಾನೆ, ಕಾಫಿ ತೋಟಕ್ಕೆ ಆಲ್ ಸೈಜ್ ಅವೈಲೇಬಲ್. ಓಕೆ ಏನಿಲ್ವೋ ಸುಮ್ಮನೆ ಹಾಕೋ. ಸ್ನೋ ಸಿಟಿ ಹೊರಡೆ ಹೋಗಬೇಕು ಅಂದರೆ, ಸ್ನೋ ಪಾರ್ಕ್ ಹೊರಡೆ ಹೋಗ್ಬೇಕಂದ್ರೆ ನಿಮಗೆ ಗ್ಲೌಸು ಮತ್ತು ಜಾಕೆಟು, ಶೂಸು ಮತ್ತು ಸೆನ್ಸಿಟಿವ್ ಪ್ಯಾಂಟ್ ಅಂದರೆ ಕಿವಿ ಮತ್ತು ಕಿವಿ ಅಂದರೆ ಒಂಥರ ಕೋಲ್ಡ್ ಆಗುತ್ತಲ್ಲ. ಸೊ ಇನ್ನೂ ಕಿವಿ ಕೊಟ್ಟಿಲ್ಲ ಅವರು. ಕಿವಿ ಕೊಟ್ಟವರಲ್ಲ ಬೈ, ಯಾಕೆ ಕೊಟ್ಟವ್ರಲ್ಲ ಇದು ಹಿಡ್ಕೊಳ್ಳಿ ಒಂದು ನಿಮಿಷ ಬನ್ನಿ ಇಲ್ಲಿ. ಅಲ್ಲಿ ಕಟ್ಬಿಡ್ತೇನೆ ನಡಿ ಮಗ. ಅಲ್ಲಡಲ್ಲಿ ನನ್ನೇ ಮುಚ್ಚಿಬಿಡ್ತಾನೆ ನೀನು. ಇರಿ ಒಂದು ನಿಮಿಷ ಅಡ್ಜಸ್ಟ್ ಮಾಡೋಣ. ನೋಡೋ ಅವ್ರು ಮಾಡೋ ಕೆಲಸ. ಸಾಯಿಸ್ಬಿಡ್ಬಿಡಲ್ಲ ಮಗನೇ, ಸಾಯಿಸ್ಬಿಡ್ತೇ ಕೊಡೋ ನಿಲ್ಲೇ. ನಿಮಗೆಲ್ಲ ಯಾಕ್ರಿ ಏನೋ ಗೊತ್ತಾ, ನಾನು ಸಾಯಿಸಲ್ಲ ಇರೋದು ಯೂಟ್ಯೂಬಲ್ಲಿ. ಒಬ್ರು ಹೋದ್ರೆ ಒಂದು ಯಾರಾದ್ರು ಬೇರೆಯವ್ರು ಬರ್ಬೋದು ಫೀಲ್ಡಿಗೆ ಅಂತ. ಆಯ್ತಾ ನೀವು ಅಷ್ಟೇ ಆಯ್ತಾ ಅವನು ಇಲ್ಲಿ. ಓಕೆ ಎಲ್ಲ ರೆಡಿ ಆಗಿದ್ದಾರೆ. CK ಒಂಚೂರು ಹಠ ಮಾಡ್ತಾವನು, ಯಾಕೋ ಹಾಕ್ಕೊಳಕ್ಕೆ ಹಾಕೋಬೇಕಾ? ಅದೇ ಇಂಟ್ರೊಡಕ್ಷನ್ ಕೊಡ್ತಾರೆ. ನೀವು ಒಳಗೆ ಹೋಗಿದ್ದ ಮುಂಚೆ ಬ್ರೀಫಿಂಗ್ ಮಾಡ್ತಾರೆ. ಕೆಲವು ಸೇಫ್ಟಿ ಪಾಯಿಂಟ್ಸ್ಗಳಿರುತ್ತೆ, ಅದನ್ನ ಎಲ್ಲರೂ ಫಾಲೋ ಮಾಡಬೇಕು. ನಿಮಗೆ ಎಂಟ್ರಿ ಡೋರ್ ಮಾತ್ರ ಈ ಕಡೆ ಇರುತ್ತೆ, ಎಕ್ಸಿಟ್ ಡೋರ್ ಆಪೋಸಿಟ್ ಇರುತ್ತೆ, ಹಾಗೆ ಹೋಗ್ಬೇಕು. ಇನ್ ಕೇಸ್ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಏನಾರು ಆಯಿತು ಅಂತ ಅನ್ಸಿದ್ರೆ ಸೇಮ್ ಜಾಕೆಟ್ ಮೇಲೆ ಗ್ರೀನ್ ಕಲರ್ ಬೆಲ್ಟ್ ಹಾಕೊಂಡಿರ್ತಾರೆ ನಮ್ಮ ಕ್ರೂ ಮೆಂಬರ್ ಒಳಗಡೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಕ್ಸಿಟ್ ಮಾಡಿಕೊಡ್ತಾರೆ. ನೀವು ವಾಲಿಬಾಲ್ ಥಿಂಗ್ಸ್, ಫೋನ್, ಪಾಸ್, ಕೋಡ್, ಎನಿವನ್, ಬಿ ಕೇರ್ಫುಲ್, ಹುಷಾರಾಗಿ ಇಟ್ಕೋಬೇಕು. ಮಿಸ್ ಆದರೆ ಸಿಗೋ ಸಂದ ತುಂಬ ಕಮ್ಮಿ ಇರುತ್ತೆ. ಓಕೆ, ನಿಮಗೆ ಫೋಟೋಸ್ ಬೇಕು ಅಂದರೆ ಫೋಟೋಗ್ರಾಫರ್ ಕ್ಲಿಕ್ ಮಾಡ್ತಾ ಇರ್ತಾರೆ, ಎಕ್ಸಿಟ್ ಆದಮೇಲೆ ಬೈ ಮಾಡ್ಬೋದು, ನೀವು ಫೋಟೋನ ತಗೋಬೋದು. ಓಕೆ, ಐಸ್ನ ಟೇಸ್ಟ್ ಮಾಡೋಂಗಿಲ್ಲ, ಐಸ್ನ ಫೇಸ್ ಟು ಫೇಸ್ ಥ್ರೋ ಮಾಡೋಂಗಿಲ್ಲ. ಓಕೆ, ಸಕ್ಕತ್ತಿದೆ ಮಾತ್ರ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್. ಸ್ನೋ ಪಾರ್ಕ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಹೆವಿ ಕೋಲ್ಡ್ ಇದೆ, -ಡಿಗ್ರಿ ತನಕ ಇರ್ಬೋದು, ಅಷ್ಟೇ ಇದೆ. ಅದೆಲ್ಲ ದುಮ್ಮಂತಿದೆ. ಸಾಕಾಗಿದೆ, ಬಟ್ ಹೆವಿ ಕೋಲ್ಡ್ ಇದೆ. ಸೊ -ಡಿಗ್ರಿ ಏನು ಫೀಲ್ ಆಗುತ್ತೋ ಆ ಫೀಲಿ ಹೊರಡೆ ಸಿಗ್ತಾ ಇದೆ. ತುಂಬ ಇದೆ. ಸೊ ನಿಜವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಆ ಒಂದು ಸ್ನೋ ಫೀಲ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ JRS 26 ಪಾರ್ಕ್ನ ಒಂದು ಸ್ನೋ ಪಾರ್ಕ್ಗೆ ಬಂದರೆ ಸಖತ್ ಮಜಾ ಇದೆ. ಆ -ಡಿಗ್ರಿ ಫೀಲ್ನ ನೀವು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ? ಅದಕ್ಕೆ ಏನು ಮಾಡ್ತಾಯಿದ್ದೀರಾ? ನೋಡಿ ಸ್ನೋ ಪಾರ್ಕಲ್ಲಿ ನೋಡ್ಬೋದು. ಈ ಗ್ಲೌಸ್ ಕೂಡ ಇದೆ ಇಲ್ಲಿ. ಸೊ ಈ ಗ್ಲೌಸು ಸೂಪರ್ ಆಗಿದೆ. ಈ ಕಡೆಯಿಂದ ಎಂಟ್ರಿ ಕೊಟ್ಟು ಹೊರಗಡೆ ಬರ್ಬೋದು. ಸಾಕಷ್ಟು ಇದೆ. ಸೊ ಮಕ್ಕಳಿಗಂತೂ ಹೆವಿ ಕೋಲ್ಡ್ ಇದೆಯೋದ್ರಿಂದ ಸ್ವಲ್ಪ ಫುಲ್ ಪ್ಯಾಕ್ಡ್ ಬಂತು ಅಂದರೆ ಚೆನ್ನಾಗಿರುತ್ತೆ. ಈ ಗ್ಲೌಸ್ ಹೊರಗಡೆ ಸೊ ಸ್ನೋ ಪಾರ್ಕ್ ಮುಗಿಸ್ಕೊಂಡು ಅಪ್ ಆ್ಯಂಡ್ ಡೌನು ಒಂದು ಗೇಮ್ಸ್ ಹೋಗ್ತಾ ಇದ್ವಿ. ಅಪ್ ಆ್ಯಂಡ್ ಡೌನ್ ಗೇಮ್ಸ್ ಅಂದರೆ ಹೆಂಗೆ ಅಂದರೆ ತಳ್ಕೊಂಬಳ್ಕ ಅಂತಾರಲ್ಲ ಆ ಥರ. ಸೊ ಮೇಲೆ ಕೆಳಗಡೆ ಸೊ ನಾವೇನೇ ಇದು ನಿಂತ್ಕೊಂಡ್ರು ಸೊ ಬ್ರೀಫಿಂಗ್ ಮಾಡ್ತಾರೆ ಇಲ್ಲಿ. ಕೊಡಿ ನಿಮ್ಮದು ಬ್ಯಾಂಡ್ ರಿಮೂವ್ ಮಾಡಿ ಕೊಟ್ಬಿಟ್ಟು ಸೊ ನಿಮ್ಗೇನು ಅಪ್ ಆ್ಯಂಡ್ ಡೌನು ಯಾವ ಥರ ಫೀಲ್ ಆಗುತ್ತೆ ಅಂದರೆ ಎಲ್ಲ ಉಲ್ಟಾ ಇರುತ್ತೆ. ಸೊ ನಾವು ಕೆಳಗಡೆ ಇರ್ತೀವಿ, ನಾರ್ಮಲಾಗಿ ನಾವು ಪೊಸಿಷನ್ ಇರ್ತೀವಿ. ಬಟ್ ಆದರೆ ಕಾರೆಲ್ಲ ಕರೆಕ್ಟಾಗಿರುತ್ತೆ. ಈಗೇನು ಇಲ್ಲಿ ಎಕ್ಸಾಂಪಲ್ ನೋಡಿ ಕೊಟ್ಟಿದ್ದಾರೆ. ಸೊ ಅದು ನೋಡಿ, ಆ ಬೋರ್ಡ್ ನೋಡಿ ಉಲ್ಟಾ ಕಾಣಿಸ್ತಾ ಇದೆ. ಸೊ ಅದು ಈಗ ಇಲ್ಲಿ ನೋಡೋಕ್ಕೆ ಅಷ್ಟೇ ಕರೆಕ್ಟಾಗಿ ಕಾಣಿಸ್ತಾ ಇದೆ.
ಇಲ್ಲಿ ನೋಡೋಕೆ ಹಂಗೆ ಕಾಣಿಸ್ತದೆ ಬಟ್ ಒಳಗಡೆ ಹೋದ್ರೆ ಫುಲ್ ಅಪ್ ಆ್ಯಂಡ್ ಡೌನ್ ಕಾಣಿಸ್ತದೆ. ಇಲ್ಲಿ ಬ್ರೀಫಿಂಗ್ ಮಾಡ್ತಾರೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಲ್ಲಿ ಸೋಫಾ ಮೇಲೆ ಮಾಡ್ಕೊಳ್ಳೋ ಇಲ್ಲಿಂದ ಹಾಡ್ತೀನಿ ನಾನು ಊಟ ಹಾಡ್ತೀನಿ ಅವಾಗಿಂದ ಇದು ನಾವು ಅವಾಗಿಂದ ಗ್ಲಾಸ್ ಅನ್ಕೊಂಡಿದ್ದೀನಿ. ಒಳಗಡೆ ಇನ್ನೂ ಇದೆ. ಏನು ಅಂದ್ರೆ ಅಪ್ ಆ್ಯಂಡ್ ಡೌನ್ ಹೆಂಗೆ ಅಂತ ನೋಡಿ ತೋರಿಸ್ತೀನಿ. ಈಗ ಅತ್ತ ತುಂಬ ಇದು ಟಿಕ್ಕಾಗಿ ಒಂದು ಫೋಟೋ ತೆಗಿತಾರೆ ಇವರು ಇಲ್ಲಿರೋರು. ಸೊ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಸಕ್ಕದಾಗಿದೆ ಅಪ್ ಆ್ಯಂಡ್ ಡೌನ್ ಇದೊಂದು. ಬನ್ನಿ ಬನ್ನಿ ಎಲ್ಲ ಸ್ನಾನ ಮಾಡೋಣ. ಇಲ್ಲಿ ಇದು ನೋಡಿ ಇದೆ ಹೆಂಗಿದು ಹಾಂ ಏನು ಹಿಂಗ ಬನ್ನಿ ನೀರು ಬರುತ್ತೆ ಫ್ರೆಶ್ ಮಾಡೋಕ್ಕಾಗಲ್ಲ ನೋಡಿ. ಏನು ಬಾತ್ರೂಮ್ ಒಬ್ಬರೇ ಸಾಕು ಒಬ್ಬರೇ ತೊಳಿ ಸರ್ ಅದೆಲ್ಲಬೇಕಪ್ಪ ಈಗ ಬಿಟ್ಟು ಹಿಂಗೆ ನೋಡ್ತಾ ಇದ್ದು ನನ್ನ ಕಣ್ಣೇ ಜಾರಂಗೆ ಆಗ್ತಿದೆಯಲ್ಲ. ಫುಲ್ ಇದು ನೋಡ್ತಾ ಇದ್ರೆ ನನಗೇನೋ ಒಂಥರ ನಾನೇ ಇದು ಜಾರ್ತಾ ಇದ್ದೀನಿ ಥರ ಫೀಲ್ ಆಗ್ತಾ ಇದೆ ನೋಡಿ. ಅಣ್ಣ ನಿಜವಾಗ್ಲೂ ಇದಂತೂ ಡಿಫ್ರೆಂಟ್ ಗೇಮ್. ಇದು ಒಳಗಡೆ ಹೋಗ್ಬಿಟ್ರೆ ರಿಯಲಿಗೆ ಮಾಟೆಕ್ಸ್ ಗೇಮ್ ಅಂತ ಇದು. ಸೊ ಒಳಗಡೆ ಒಂದ್ಸಲ ನೀವು ಎಂಟ್ರಿ ಕೊಟ್ಟರೆ ನೀವೇ ತೇಲ್ತಾ ಇರೋಂಗಿರುತ್ತೆ. ಸೊ ಒಂಥರ 3D ಆ್ಯನಿಮೇಷನ್ ಥರ ಸೂಪರ್. ಅದು ಜಾಸ್ತಿ ಏನಾರ ತಿನ್ಬಿಟ್ಟಿದೆ ಅದು. ಹೀಗೆ ಇವತ್ತು 4 ಜನ ಮಕ್ಕಳು ಕರ್ಕೊಂಬಂದರು. 1 2 3 ಮತ್ತು ಇಲ್ಲಿ ಇನ್ನೊಂದು ಅಲ್ಲಿ ಅವ್ರ ಮಗ ಒಂದು ಸಿಕ್ಕೋದು. ಈ 3 ಕತ್ತೆ ಗಡ್ಬಗಳು ಏನಿಗೆ ಉದ್ದ ಬೆಳೆದ್ಬಿಟ್ಟವ್ರೆ. ಅವನಿಗೆ ಇದು ಒಂಟೆದಲ್ಲಿ ಕೊಡ್ಸಿರೋದು ಅದಕ್ಕೆ ಇವನಿಗೆ ಇವನಿಗೆ ಸ್ವಲ್ಪ ಕತ್ತೆದ್ ಕೊಡ್ಸಿರೋದು ಅವನಿಗೆ ಅವನು ಆನೆದು. ಓ ಈ ಥರ ಹಾಲು ಕುಡಿದ್ರೆ ಈ ಥರ ಆಗ್ತಾರೆ ನೋಡಿ. ನನ್ನ ಮಗನ ಕರೆಕ್ಟಾಗಿ ಮನುಷ್ಯರು ಕುಡ್ಸಿರೋದು ಕರೆಕ್ಟ್ ಆಗಿದೆ. ಓ ಅದಕ್ಕೆ ಇನ್ನೂ ಏನು ಸ್ವಲ್ಪ ಹೆಚ್ಚು ಇವನು ಒಂಟೆ ಅವನು ಆನೆ ಹಾಲು. CK ಡ್ಯೂಟಿ ನೋಡಿ. ಹಾಂ ಹೌದಾ ಸರ್ ಇದು 1 ಬ್ಯಾಗ್ ಇಡ್ಬೋದಾ? ಅದೇ 2 ಇಡ್ಬೋದು. ಸರಿ ಆಯ್ತು. ಪರಿಸ್ಥಿತಿ ನೋಡಿ ಹೆಂಗೆ. ಫ್ಯಾಮಿಲಿ ಜೊತೆ ಬಂದ್ರೆ ಮಗು ಬ್ಯಾಗು ಎಲ್ಲ ನಮ್ ಜವಾಬ್ದಾರಿ. ಮಗು ತಲೆ ನಾನು ನೋಡು ಬ್ಯಾಗ್ ಇದೆಯಲ್ಲ ಇದ್ಯಾಕೆ 2 ಬ್ಯಾಗು ಇವಾಗ ಮಗುನಲ್ಲಿ ಇಡ್ಕೋತಾರೆ ಯಾರು ತಲೆ ಮೇಲೆ. ಇಷ್ಟು ಮಕ್ಕಳು ಅವ್ರ ಮೇಲೆ ಹತ್ತಿದ್ರೆ ನೋಡ ನಿಮ್ಮ ಅವ್ರ ಖಾಲಿ ಇದಾರೆ ನೋಡು. ಅವರು ನಿಮ್ಮ ವೈಫ್ ಏನು ಇಟ್ಕೊಂಡಿಲ್ಲ. ಹಿಡ್ಕೋತಾರೆ ಈಗ ಮೊಬೈಲಲ್ಲಿ ಈ 3 ಮಕ್ಳಿಗೆ ಏನಾದ್ರು ಕೊಡೋ. ಇವ್ರು 3 ಮಕ್ಕಳು ಶ್ರುತಿಗೆ ಇವತ್ತೇ ಫ್ರೀಡಮ್ ಅಣ್ಣಂಗೆ ಎಲ್ಲ ಕೊಟ್ಬಿಟ್ಟು ನೋಡಿ ಎಷ್ಟು ಆರಾಮಾಗಿ ಅಲ್ಲಿ. ಹೌದು ಅಲ್ಲಿ ನೋಡಿ ಅವ್ರ ವೈಫ್ ಎಷ್ಟು ಖುಷಿ ಪಡ್ತಾರೆ ಇವತ್ತು. CKಗೆ ಡ್ಯೂಟಿ ಕೊಟ್ಬಿಟ್ಟೆ. ಈ 3 ಮಕ್ಕಳು ನೋಡಿ ಲಡಾಖ್ ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಾ ಎಲ್ಲ ನಾನೇ ಈ 3 ಮಕ್ಕಳು ಅಂದರೆ ಹೆಂಗೆ ಅಂದರೆ ಒಂದು ತಿಕ್ಲು ಒಂದು ಪುಕ್ಳು ಇನ್ನೊಂದು ಬಿಕ್ಲು. ಈ 3 ಮಕ್ಕಳು ಹಿಂಗೇನೆ ಬಿಕ್ಲು ತಿಕ್ಲು ಪುಕ್ಳು. ಸೊ ಓಕೆ ನೆಕ್ಸ್ಟು
ಈಗ ಸ್ನೋ ಪಾರ್ಕು ಮತ್ತು ಇದು ಅಪ್ ಆ್ಯಂಡ್ ಡೌನ್ ಗೇಮ್ಸು ಮತ್ತು ಮೋಟೆಕ್ಸ್ ಗೇಮ್ಸ್ ಎಲ್ಲ ಆಯಿತು. ಸೊ ಈಗ ಬಂದು ಸೊ ಲಂಚ್ ಮಾಡಿ ನಾವು ನೆಕ್ಸ್ಟ್ ಬಂದು ಇದಕ್ಕೆ ಹೋಗ್ತೀವಿ, ಅಂದರೆ ವಾಟರ್ ಆ್ಯಕ್ಟಿವಿಟೀಸು ಮತ್ತು ಡ್ರೈ ಗೇಮ್ಸು. ಸೊ ಗೊತ್ತಲ್ಲ, ಅಡ್ವೆಂಚರ್ ಗೇಮ್ಸು, ವಾಟರ್ ಗೇಮ್ಸ್ ಎಲ್ಲ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ಕಂಟಿನ್ಯೂ ಮಾಡ್ತಾರೆ. ಸೊ 2 ಗೇಮ್ಸ್ ಎಲ್ಲ ಆಡ್ಬಿಟ್ಟು ಸ್ವಲ್ಪ ಹೊಟ್ಟೆ ಹಸುವಾಗ್ತು. ಹೊಟ್ಟೆ ಹಸುವಿಗೆ ಹಂಗೆ ಇಲ್ಲಿ ಒಂದು ರೆಸ್ಟೋರೆಂಟ್ ಬಂದು ಸೊ ಇಲ್ಲಿ ಒಳ್ಳೆ ಬಿರಿಯಾನಿಗಳು ತೊಗೊಂಡಿದ್ದೀವಿ. ಪರೋಟ ಬಿರಿಯಾನಿ ಮತ್ತು ಎಲ್ಲ ನೂಡಲ್ಸು, ಆಲ್ಮೋಸ್ಟ್ ಎಲ್ಲ ಟೈಪು ಫುಡ್ ಇದೆ. ಸೂಪರಾಗಿದೆ. ಇಲ್ಲೇ ವಾಟರ್ ಗೇಮ್ಸು ಇದೆ. ಸೊ ಊಟ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ವಾಟರ್ ಗೇಮ್ಸು ಮತ್ತು ಅಡ್ವೆಂಚರ್ ಗೇಮ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಊಟ ಮಾಡ್ಕೊಂಡು ಸೊ ಊಟ ಎಲ್ಲ ಆದಮೇಲೆ ಒಂದು ಗೇಮ್ ಆಡೋಣ ಅಂತ. ಡ್ಯಾಶಿಂಗ್ ಕಾರು ಸಖತ್ ಇಷ್ಟ, ಚಿಕ್ಕ ವಯಸ್ಸಿಂದನು ಸೂಪರ್. ಎಲ್ಲರೂ ಆಡ್ತಾರೆ. ನನ್ನ ಮಗ ನೋಡಿ ಒಬ್ಬನೇ ಹೋಗ್ಬಿಟ್ಟು ಅವ್ನು ಬಟ್ಟೆ ಬಿಟ್ಕೊಂಡು ಓಡಾಡ್ತಾವನೆ. ಸೂಪರ್. ಮುಂಚೆ ಯಾಕಾಗ್ಬಿಡೈತೆ ಎಲ್ಲ ಕುದೀತಾರೆ. ಹೋಗಕ್ಕ ನೀನು ಅక్కడ ಹೋಗೋ. ಅಯ್ಯೋ ಏನು ಅಂದರೆ ಲೇಡೀಸ್ನೆಲ್ಲ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಬರ್ರೋ ಓಡ್ ಬಂದ್ರು ಸೀಕೆ ಅಂತೂ ಅವ್ರ ಮಗುನ ಮತ್ತು ವೈಫ್ನ ಬಿಟ್ಟು ಬಂದ್ರೆ ಫುಲ್ ಖುಷಿಲಿ ಬಂದ್ರು ಫಸ್ಟು ಅಂತವೇ. ಸೊ ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ವಾಟರ್ ಗೇಮ್ಸ್ ಅಂತೂ GRS ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಒಂಥರ ಒಂದಕ್ಕಿಂತ ಒಂದು ತುಂಬ ಬೇರೆ ಗೇಮ್ಸ್ಗಳಿದೆ ಇಲ್ಲಿ. ಸಖತ್ತಾಗಿದೆ ಗೇಮ್ಸು, ಸೂಪರ್. ಇಲ್ಲಿಗೆ ಬಂತು ಅಂದರೆ ವಾಟರ್ ಆ್ಯಕ್ಟಿವಿಟೀಸ್ ಅಂತೂ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಮಸ್ತಿದೆ ಗೇಮ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ವಾಟರ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸೂಪರ್, ಒಳ್ಳೆ ಜಾಲಿ ಇದು ಹೋಗಿ ಮೇಲ್ಗಡೆ ಆಡೋದಕ್ಕೆ. ಇದೊಂದು ಡಿಫ್ರೆಂಟ್ ಅಡ್ವೆಂಚರ್ ವಾಟರ್ ಆ್ಯಕ್ಟಿವಿಟಿ ಗೇಮ್ಸು. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ಹೋಗಿ ಬೀಳೋದು. ಆಕ್ವಾ ರೇಸರ್ ಅಂತೂ ಮಾತ್ರ ಸಕ್ಕತ್ತಾಗಿದೆ. ಆ ಗೇಮ್ ಅಂತೂ ಸೂಪರು. ಈಗ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ. ಸೊ ಒಂದೊಂದು ಅಲ್ಲ ಒಂದು ಸುಮ್ಮನೆ ಒಂದು 2 ನಿಮಿಷ ಚಿಲ್ ಮಾಡ್ಕೊಂಬರೋಣ. ಬನ್ನಿ ದೊಡ್ಡ ಟ್ಯೂಬ್ ಸರ್. ಅವನೊಬ್ನೇ 100 kg ಇದ್ದಾನೆ. ಏನಾಗಲ್ಲ, ಆಗುತ್ತಲ್ಲ. ತಾಳ್ರು ಹಾಕ್ಬಾರ್ದಾ? ಏನೋ ಇದು ಸರ್. ಒಂದು ನಿಮಿಷ ಹ್ಯಾಂಡ್ಲ್ ಹಿಡ್ಕೊಳ್ರಪ್ಪ. ಈ ಸಲ ಕಪ್ ನಮ್ದೇ. ಹೌದು ನೋಡಿ ಹೆಂಗಿದೆ. ಒಂಥರ ನ್ಯಾಚುರಲ್ ಫಾಲ್ಸ್ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನ್ಯಾಚುರಲ್ ಫಾಲ್ಸ್ ಅಲ್ಲ, ರೆಡ್ ಇಂಡಿಯನ್ ಫಾಲ್ಸ್ ಅಂತ ಏನಿದೆ. ಸಾಕಾಗಿದೆ. ಸೊ ಫಾಲ್ಸ್ ಫೀಲ್ ಮಾಡಬೇಕು ಅಂದರೆ ಕುತ್ಕೋಬೋದು, ಬಂದಲ್ಲಿ ಆಟ ಆಡ್ಬೋದು. ಮಸ್ತ್ ಗೇಮ್ಸ್ ಇದೆ. ಮತ್ತು GRS ಫ್ಯಾಂಟಸಿ ಪಾರ್ಕಲ್ಲಿ ಸೊ ನಿಮಗೆ ಟೈಮೇ ಸಾಕಾಗಲ್ಲ. ಅವ್ರು ಕೊಟ್ಟಿರೋ ಟೈಮಿಂಗ್ಸೇ ಸಾಕಾಗಲ್ಲ. ಸೊ ಓಪನ್ ಆಗ್ತಿದ್ದಂಗೆ ಬಂದರೆ ಸಂಜೆ ಕ್ಲೋಸ್ ಆಗೋ ತನಕನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋವಂಥ ಒಂದು ಫ್ಯಾಮಿಲಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೂ ಇದೆ. ಅಡ್ವೆಂಚರು, ಥ್ರಿಲ್ಲಿಂಗು, ಧೈರ್ಯ ಇದೆ ಅಂದರೆ ನೀವು ಇನ್ನೂ ಥ್ರಿಲ್ಲಿಂಗ್ ಆಗಿರೋ ಗೇಮ್ಸ್ಗಳೆಲ್ಲ ಇದೆ. ಸೂಪರ್. ಸೊ ಎಲ್ಲ ಗೇಮ್ಸ್ ಎಲ್ಲ ಆದಮೇಲೆ ಸೊ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಸ್ವಲ್ಪ ವೇವ್ ಪೂಲ್ ಹತ್ರ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಚಿಲ್ ಮಾಡೋಣ ಅಂತ. ಸೊ ಮಸ್ತು ಮಜಾ ಇದೆ, ಮುಗಿಯೋದೇ ಇಲ್ಲ. GRS ಫ್ಯಾಂಟಸಿ ಪಾರ್ಕ್ ಅಷ್ಟು ಗೇಮ್ಸ್ ಇದೆ. ಸಖತ್ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿಗೆಲ್ಲ, ಫ್ರೆಂಡ್ಸ್ಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇದೆ ಇಲ್ಲಿ. ಸೊ ಮಿಕ್ಸು. ಸೊ ವಾಟರ್ ಆ್ಯಕ್ಟಿವಿಟೀಸು, ಡ್ರೈ ಗೇಮ್ಸ್ ಎಲ್ಲ ಆಡಿ ಮತ್ತು ಎಲ್ಲ ಫುಲ್ ಟೋಟಲಾಗಿ ಫೈನಲಾಗಿ ಎಲ್ಲ ಆಡಿ ಕ್ಲೋಸಿಂಗ್ ಟೈಮಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮ್ಯೂಸಿಕ್ ಮಾಡಿರ್ತಾರೆ. ಸೊ ಡ್ಯಾನ್ಸ್ ಎಲ್ಲ ಆಡ್ಬೋದು. ಎಲ್ಲರೂ ಓಪನ್ ಆಗಿ ನೋಡಿ. ನನ್ನ ಮಗ ಸೂಪರ್. ಇದು ಎಂಟರ್ಟೈನ್ಮೆಂಟು. ಒಂದು ಡೇ ನೀವೇನು ಕೊಡೋ ಟಾಸ್ಕ್ಗೆ 1 ಸೆಕೆಂಡು ಟೈಮ್ ವೇಸ್ಟ್ ಮಾಡಿದೆ. ಅಷ್ಟು ಗೇಮ್ಸ್
ಆಕ್ಟಿವಿಟೀಸ್ ಇದೆ, ನಿಮಗೆ ಸುಸ್ತಾಗುತ್ತೆ ಹಿಂಗೆ. ಸೂಪರ್ ಆಕ್ಟಿವಿಟೀಸ್ ಇದೆ ಮಾತ್ರ. ಇಷ್ಟೊಂದು ಈ ಥರ ಇದೆ ನೋಡಿ. ಇಲ್ಲಿ ನೋಡಿ ಅಣ್ಣ ಹೆಂಗೆ ಕಾಲು ಇಷ್ಟದವ್ರೆ. ಅಣ್ಣ ನಮಸ್ಕಾರ. ಸೊ GRS ಅಲ್ಲಿ ಒಂದು ದಿವಸದ ಒಂದು ಎಂಟರ್ಟೈನ್ಮೆಂಟ್ ಫನ್ನು ಅಂತ ಬಂದಿದ್ವಲ್ಲ, ಸಖತ್ ಎಂಜಾಯ್ಮೆಂಟ್ ಇತ್ತು. ಸೊ ಪ್ರೈಸು, ಸೊ ನೀವೇನು ಪ್ರೈಸ್ ಕೊಡ್ತೀರಲ್ಲ, ಸೊ ಒಂದು 1100 ರೂಪೀಸ್ ಏನಿದೆಯಲ್ಲ ಆ ಒಂದು ಪ್ರೈಸ್ಗೆ ಅನ್ಲಿಮಿಟೆಡ್ ಫನ್ನು. ಸೊ ಬೆಳಗ್ಗೆ 10ರಿಂದ 11 ಗಂಟೆಗೆ ಬಂದುಬಿಟ್ರೆ ನೀವು 10 ಗಂಟೆಗೆ ಬಂದರೆ ಸಂಜೆ 7 ಗಂಟೆ ತನಕ ನಿಮಗೆ ಬಿಡುವೆ ಸಿಗಲ್ಲ, ಅಷ್ಟು ಟೈಮ್ ಪಾಸ್ ಆಗೋಷ್ಟು ಗೇಮ್ಸ್ ಇದೆ ಇಲ್ಲಿ. ಮತ್ತು ವೆರೈಟೀಸ್ ಫುಡ್ಡು ಇದೆ. ಫುಡ್ ಅಂತೂ ಸೂಪರ್ ಆಗಿದೆ, ನಂಗೆ ಇಷ್ಟ ಆಯಿತು. ನಾನ್ ವೆಜ್ಜು ಮತ್ತು ಬೇರೆ ಬೇರೆ ಫುಡ್ಡು, ಸ್ನ್ಯಾಕ್ಸ್ ಇದೆ ನೋಡಿ. ಈಗ ಸಂಜೆ ಆದಮೇಲೆ ಸ್ನ್ಯಾಕ್ಸ್ ಸಿಗ್ತಾಯಿದೆ ಈ ಕಡೆ ಎಲ್ಲ. ಸೊ ಸೂಪರ್. ಸೊ ಒಂಥರ ಈಗ ಒಳ್ಳೆ ಇನ್ನು ಎಂಟ್ರಿ ಆಗಿಬಿಟ್ರೆ ನಿಮ್ಗೆ ಇಲ್ಲೇ ಫುಲ್ಲು ಕಂಪ್ಲೀಟು ನೀವೊಂದು ಆ ಡೇನ ಕಂಪ್ಲೀಟ್ ಮಾಡ್ಬೋದು. ಸೊ ಸೂಪರ್ ಸಖತ್ತಾಗಿತ್ತು. ಮ್ಯೂಸಿಕ್ ಇದು ನಡೀತದೆ. ಫೈನಲಿ ಒಂದು GRS ಫ್ಯಾಂಟಸಿ ಪಾರ್ಕ್ನ ಒಂದು ಫನ್ ಎಂಟರ್ಟೈನ್ಮೆಂಟ್ ಮತ್ತು ಇದೊಂಥರ ಫ್ಯಾಮಿಲಿ ಪಾರ್ಕ್ ಇದು. ಸೊ ಅಡಲ್ಟ್ಸ್ಗೆ ಅಂತ ಏನಿಲ್ಲ ಮತ್ತು ಚಿಲ್ಡ್ರನ್ಸ್ಗೆ ಅಂತ ಏನಿಲ್ಲ. ಸೊ ಫ್ಯಾಮಿಲಿ ಎಲ್ಲರೂ ಆಡ್ಬೋದು, ಅಡಲ್ಟ್ಸು ಚಿಲ್ಡ್ರನ್ಸು ಸೊ ಎಲ್ಲರೂ ಆಡ್ಬೋದು. ಈ ಥರ ದಪ್ಪಗಿರೋರು ಆಡ್ಬೋದು, ಏನು ತೊಂದರೆ ಇಲ್ಲ. ದಪ್ಪಕ್ಕಿರೋರು ಎಲ್ರಿ ಆಡೋದ್ಬಿಟ್ಟು ಒಂದೆರಡು ಆಟ ಆಡೋಕ್ಕೆ. ಸೊ ಏನಂದರೆ ಸಖತ್ ಅನ್ಲಿಮಿಟೆಡ್ ಫನ್ ಮಾಡಿದ್ದೀವಿ. ಫ್ಯಾಮಿಲಿಗಂತೂ ಏನು ಮಾಡಿದೆ. ಮತ್ತು ಫ್ಯಾಮಿಲಿ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ ಅಂದ್ಬಿಟ್ಟು ಕೇರ್ ಮಾಡೋಕ್ಕೆ ಇಲ್ಲಿನ ಅವರು ಒಂದು ಸ್ಟಾಫು ಇದ್ದಾರೆ, ಸಪೋರ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ಏನೋ ಮಕ್ಕಳೇನೋ ಆಟ ಮಾಡ್ತಾಯಿದ್ರೆ ಸೊ ಸೂಪರು. ಈ ಒಂದು GRS ಫ್ಯಾಂಟಸಿ ಪಾರ್ಕಿಂದ ಇವತ್ತೊಂದು ಒಳ್ಳೆ ಫನ್ ಮಾಡಿ. ಸಣ್ಣ ಲಕ್ಷ ಏನಂತ್ಯ? ಅಯ್ಯೋ ಏನಂತ ಮನೆಗೆ ಬಿಟ್ಬಿಡ್ತೀರಾ, ನಾಳೆ ಮಾತಾಡೋಣ. ಓಕೆ, ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗ್ತಾಯಿದೆ ಅಂತ ಸಣ್ಣ ಲಕ್ಷಕ್ಕೆ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು GRS ಫ್ಯಾಂಟಸಿ ಪಾರ್ಕ್. ಈ ಒಂದು ಇಷ್ಟೊಂದು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಗೇಮ್ಸು ಮತ್ತು ಮಕ್ಕಳಿಗೆ ವಾಟರ್ ಆ್ಯಕ್ಟಿವಿಟೀಸು ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸು ಮತ್ತು ಆ ಡ್ಯಾಶಿಂಗ್ ಕಾರ್ ಎಲ್ಲ ಸೂಪರ್ ಆಗಿತ್ತು. ಸೊ ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಾಯ್. ಚೆಕ್.